ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚಿನ್ನದ ನಕ್ಲೆಸ್ ಕದ್ದಿದ್ಯಾರು? ಪೋರ್ಕಿ ಸಿನಿಮಾದ ಶೂಟಿಂಗ್ ವೇಳೆ ನಡೆದಿದ್ದೇನು? ದರ್ಶನ್ ಗುಣ ಹಾಡಿ ಹೊಗಳಿದ್ದ ಗಣೇಶ್ ಕಾಸರಗೋಡು. ತಾನು ಬೆಳೆಯುವ ಜೊತೆಗೆ ತನ್ನವರನ್ನ ಬೆಳೆಸುವ ದೊಡ್ಡ ಗುಣ ಎಲ್ಲರಿಗೂ ಬರುವುದಿಲ್ಲ, ಅದು ಕೆಲವರಲ್ಲಿ ಮಾತ್ರ. ಕನ್ನಡ ಸಿನಿಮಾ ರಂಗದಲ್ಲಿ ಇಂತಹ ಸತ್ಕಾರ್ಯವನ್ನ ಆರಂಭದಿಂದಲೂ ಮಾಡುತ್ತಾ ಬರ್ತಾ ಇರುವ ಕೆಲವರಲ್ಲಿ ದರ್ಶನ್ ಕೂಡ ಒಬ್ರು. ತನ್ನವರ ಜೊತೆಗೆ ಸಿನಿಮಾ ರಂಗಕ್ಕೆ ಬರುವ ಬಹುತೇಕ ಹೊಸಬರಿಗೆ ತನ್ನ ಕೈಲಾದಷ್ಟು ನೆರವಾಗ್ತಾ ಬಂದಿರುವ ದರ್ಶನ್ ಇಲ್ಲಿಯವರೆಗೆ ಅನೇಕ ಹೊಸಬರನ್ನ ದಡ ಸೇರಿಸಿದ್ದಾರೆ. ಹೊಸ ತಂಡದ ಗೆಲುವಲ್ಲಿ ಮಹತ್ತರ ಪಾತ್ರವನ್ನ ಕೂಡ ನಿರ್ವಹಿಸಿದ್ದಾರೆ. ಪೊರ್ಕಿ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಆದ ಒಂದು ಘಟನೆಯನ್ನ ನೆನಪು ಮಾಡಿಕೊಂಡಿದ್ದಾರೆ. ದರ್ಶನ್ ಹೃದಯ ವೈಶಾಲ್ಯತೆಗೆ ಕೈಗನ್ನಡಿ ಹಿಡಿದಿದ್ದಾರೆ. ನಾನು ಕಂಡ ದರ್ಶನ್ ಅಪ್ಪಟ ಬಂಗಾರ ಎಂದು ಹೇಳಿದ್ದಾರೆ. ಗಣೇಶ್ ಕಾಸರಗೋಡು ಬೇರೆಯವರಿಗೆ ದರ್ಶನ್ ಕಾಲ್ ಶೀಟ್ ಸಿಗುವುದು ಕಷ್ಟವೆನ್ನುವಂತಹ ದಿನಗಳು. ಆ ದಿನಗಳಲ್ಲಿ ದರ್ಶನ್ ನನಗೋಸ್ಕರ ಪೊರ್ಕಿ ಚಿತ್ರಕ್ಕೆ ಕಾಲ್ ಶೀಟ್ ನೀಡಿದ್ರು. ಕೇವಲ 2 ತಿಂಗಳಲ್ಲಿ ಸಿನಿಮಾದ ಚಿತ್ರೀಕರಣವನ್ನ ಕೂಡ ಮುಗಿಸಿಕೊಟ್ರು ಎಂದು ಹೇಳಿದ್ದಾರೆ. ಮುಂದುವರೆದು 2 ಹಾಡುಗಳ ಚಿತ್ರೀಕರಣವನ್ನ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪ್ಲಾನ್ ಮಾಡಲಾಗಿತ್ತು. ಹೀಗಾಗಿ ನಾವೆಲ್ಲ ಸ್ವಿಟ್ಜರ್ಲ್ಯಾಂಡ್ಗೆ ಹೋದೆವು. ಆಗ ದರ್ಶನ್ ಅವರ ಜೊತೆ ಅವರ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಕೂಡ ಬಂದಿದ್ರು ಎಂದಿರುವ ಗಣೇಶ್ ಕಾಸರಗೋಡು, ಅದೊಂದು ದಿನ ವಿಜಯಲಕ್ಷ್ಮಿ ಹೋಟೆಲ್ನಲ್ಲಿ ಬ್ಯಾಗ್ ಇಟ್ಟಿದ್ರು. ಆ ಬ್ಯಾಗ್ನಲ್ಲಿ 3 ಲಕ್ಷ ಬೆಲೆ ಬಾಳುವ ಚಿನ್ನದ ಒಡವೆ ಇತ್ತು ಎಂದು ಹೇಳಿದ್ದಾರೆ. ಆ ಒಡವೆಯನ್ನ ಬೇರೆ ದೇಶದಿಂದ ಬಂದಿದ್ದ ಪ್ರವಾಸಿಗರೊಬ್ಬ ಎಗರಿಸಿಕೊಂಡು ಹೋಗಿದ್ದ. ಇದು ನಡೆದಿರುವುದು ದರ್ಶನ್ ಅಭಿನಯದ ಪೊರ್ಕಿ ಸಿನಿಮಾದ ಶೂಟಿಂಗ್ ವೇಳೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೀತಾ ಇರುವ ಶೂಟಿಂಗ್ಗೆ ಹೆಂಡತಿ ಮಕ್ಕಳ ಸಮೇತ ದಾಸ ಹೋಗಿರ್ತಾರೆ. ಆ ಸಮಯದಲ್ಲಿ ಬೇರೆ ದೇಶದವರು ವಿಜಿ ಬ್ಯಾಗಿನಲ್ಲಿರುವ 3 ಲಕ್ಷ ಬೆಲೆ ಬಾಳುವ ನೆಕ್ಲೆಸ್ ಕದ್ದಿದ್ರಂತೆ. ಆ ಸಮಯದಲ್ಲಿ ಪ್ರೊಡ್ಯೂಸರ್ ನಾನೇ ಕೊಡುತ್ತೇನೆ ಎಂದು ಡಿಬಾಸ್ಗೆ ಹೇಳಿದ್ರಂತೆ. ಆದ್ರೆ ದರ್ಶನ್ ಮಾತ್ರ ಇಲ್ಲ, ಅದು ನಮ್ಮಿಂದ ಕಳೆದು ಹೋಗಿರುವುದು, ನಾನೇ ಬರೆಸ್ತೇನೆ, ಸಿಕ್ಕಿದ್ರೆ ಸಿಗ್ಲಿ, ಇಲ್ಲ ಬೇಡ, ನಮ್ಮಿಂದ ಆಗಿರುವುದು ಎಂದು ಹೇಳಿದ್ರಂತೆ. ಅಂದಹಾಗೆ ನಟ ದರ್ಶನ್ ಒಬ್ಬಿಬ್ಬರಿಗೆ ಈ ರೀತಿಯಾಗಿ ಸಹಾಯ ಮಾಡೇ ಇಲ್ಲ. ಯಾರಿಗಾದ್ರೂ ಹುಷಾರಿಲ್ಲ ಅಂತ ಬಂದಾಗ ದರ್ಶನ್ ಜೀವ ಮಿಡಿಯುತ್ತೆ. ನೊಂದು ಬಂದಂತಹ ಸಾಕಷ್ಟು ಜನಕ್ಕೆ ಡಿಬಾಸ್ ಆಸರೆಯಾಗಿದ್ದಾರೆ. ಕಷ್ಟ ಕಾಲದಲ್ಲಿ ನಾನಿದ್ದೇನೆ ಎಂದು ಬರುತ್ತಾರೆ. ಆ ಗುಣವೇ ಅಭಿಮಾನಿಗಳಿಗೆ ಬಹಳ ಇಷ್ಟವಾಗುತ್ತೆ. ಚಿನ್ನದ ಒಡವೆ ಕಳ್ಳತನವಾದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಚಿತ್ರದ ನಿರ್ಮಾಪಕರು ಹಣ ಕೊಡಲು ಮುಂದೆ ಬಂದರು. ಆ ಸಮಯದಲ್ಲಿ ನಮ್ಮ ಚಿತ್ರದ ಚಿತ್ರೀಕರಣದಲ್ಲಿ ಇಂತಹ ಘಟನೆಯಾಗಿದೆ ಎಂದು ನೊಂದುಕೊಂಡು ಹಣ ತೆಗೆದುಕೊಳ್ಳುವಂತೆ ದರ್ಶನ್ ಅವರಿಗೆ ಹೇಳ್ತಾರೆ. ಆದರೆ ದರ್ಶನ್ ಮಾತ್ರ ಇದಕ್ಕೆ ಸುತಾರಾಮ್ ಒಪ್ಪಲಿಲ್ಲ ಎಂದಿರುವ ಗಣೇಶ್ ಕಾಸರಗೋಡು, ಬ್ಯಾಗ್ ಸಿಕ್ಕರೆ ನಮ್ಮ ಅದೃಷ್ಟ, ಇಲ್ಲ ಅಂದ್ರೆ ಬಿಟ್ಟು ಬಿಡೋಣ ಎಂದು ಹೇಳಿದ್ರಂತೆ. ಅವತ್ತು ದರ್ಶನ್ 1 ಪೈಸೆಯನ್ನು ಕೂಡ ನಿರ್ಮಾಪಕರಿಂದ ತೆಗೆದುಕೊಳ್ಳಲಿಲ್ಲ ಎಂದು ಆ ದಿನವನ್ನ ನೆನಪು ಮಾಡಿಕೊಂಡಿದ್ದಾರೆ. ಇಷ್ಟು ಹುಡುಕಾಡಿದ್ರೂ ಆ ಬ್ಯಾಗ್ ಕೊನೆಗೂ ಸಿಗಲಿಲ್ಲ ಎಂದು ಹೇಳಿದ್ದಾರೆ. ಹೀಗಾಗಿ ದರ್ಶನ್ ಅವರ ಉದಾತ್ತ ಮನೋಭಾವದ ಕುರಿತು ಹಿರಿಯ ಪತ್ರಕರ್ತರಾದ ಗಣೇಶ್ ಕಾಸರಗೋಡು ಮಾತನಾಡಿದ್ದು, ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ದರ್ಶನ್ ಅವರ ಅಭಿಮಾನಿಗಳ ಹೃದಯವನ್ನ ಗೆಲ್ತಾ ಇದೆ. ಇನ್ನುಳಿದಂತೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲಿಂದ ಜಾಮೀನಿನ ಮೇಲೆ ಹೊರಬಂದಿರುವ ದರ್ಶನ್ ಸದ್ಯ ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಮೊನ್ನೆಯಷ್ಟೇ ರಾಜಸ್ಥಾನದಲ್ಲಿ ಸಿನಿಮಾದ ಚಿತ್ರೀಕರಣ ಮುಗಿಸಿಕೊಂಡು ಮತ್ತೆ ಬೆಂಗಳೂರಿಗೆ ಮರಳಿದ್ದಾರೆ. ಇನ್ನು ಇದರ ನಡುವೆ ಆಶ್ರಯ ಇಲ್ಲದೆ ವೃದ್ಧಾಶ್ರಮದಲ್ಲಿ ಸೇರಿದ ಕನ್ನಡ ಸಿನಿಮಾ ರಂಗದ ಹಿರಿಯ ನಟಿ ಶೈಲಶ್ರೀ ಅವರಿಗೂ ಕೂಡ ದರ್ಶನ್ ನೆರವಾಗಿದ್ದು 50,000 ರೂಪಾಯಿಯ ಧನ ಸಹಾಯವನ್ನ ಮಾಡಿದ್ದಾರೆ. ಬಾಡಿಗೆ ಮನೆಯಲ್ಲೇ ಇರಲು ಮನಸ್ಸು ಮಾಡಿದ್ರು, ಅದಕ್ಕೂ ಕೂಡ ಸಹಾಯ ಮಾಡುವುದಾಗಿ ಭರವಸೆಯನ್ನ ಕೂಡ ದರ್ಶನ್ ನೀಡಿದ್ದಾರೆ. ದರ್ಶನ್ ಅವರ ಈ ದೊಡ್ಡ ಗುಣಕ್ಕೆ ಅವರ ಅಭಿಮಾನಿಗಳು ಮನಸೋತಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಚಿ ನ್ಯೂಸ್.